ವೆರಿ ಕ್ಲಿಯರ್ ವಾಟ್ ಯು ಆರ್ ರೀಡಿಂಗ್. ಮೆಮರೈಸ್ ಮಾಡೋದು ಬೇಕಾಗಿಲ್ಲ. ಇವತ್ತು ಯಾವ ಸ್ಟೇಜಿಗೆ ಬಂದಿರಂತಂದ್ರ, ಇಫ್ ಯು ಯೂಸ್ ಯುವರ್ ಅನಾಲಿಟಿಕಲ್ ಬ್ರೈನ್, ಓದೋ ಮುಂದೆ ರಿಲೇಟ್ ಮಾಡ್ಬೇಕು. ಎಕ್ಸಾಂಪಲ್ಗೆ ಏನ್ರ ನೀವು ಹೊರಗೆ ಏನ್ರ ಬೋರ್ಡ್ ನೋಡಿದ್ರ ಅಥವಾ ಇದು ನೋಡಿದ್ರ ಅಥವಾ ನಿಮ್ ರಿಯಲ್ ಲೈಫ್ ನಾನೇನು ಎಕ್ಸಾಂಪಲ್ಸ್ ಹಂಗೆ ಹೇಳಿದ್ದೆ ಅದನ್ನ ರಿಲೇಟ್ ಮಾಡ್ಕೊಂಡ್ರ ದೆನ್ ವಿಲ್ ಬಿ ಏಬಲ್ ಟು ರಿಮೆಂಬರ್ ಫಾಸ್ಟರ್, ರೈಟ್? ಸೊ ದಟ್ಸ್ ವೈ ಫಸ್ಟ್ ಐ ಆಸ್ಕ್ ಯು ಟು ಮೇಕ್ ಅ ನೇಮ್ ಬೋರ್ಡ್. ಈಗ ಫಸ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಓದಾಕ್ ಕೊಟ್ಟು ಆಮೇಲೆ ನೇಮ್ ಬೋರ್ಡ್ ಮಾಡಕ್ ಹಚ್ಚಿದ್ರ ಸೊ ನಿಮ್ಗೆ ರಿಲೇಟ್ ಮಾಡಕ್ ಆಗ್ತಿದ್ದಿಲ್ಲ, ರೈಟ್? ಮತ್ತೆ ಆಮೇಲೆ ಮತ್ತೊಂದ್ಸತಿ ನೀವು ರೂಲ್ಸ್ ಓದ್ತಿದ್ರಿ. ಸೊ ಫಸ್ಟ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯು ಗೈಸ್ ಟು ಸ್ಟಾರ್ಟ್ ರೀಡಿಂಗ್, ಗಾಟ್ ಇಟ್? ಅಂಡ್ ರೀಡ್ ಸಿಸ್ಟಮೆಟಿಕಲಿ. ಮರ್ಯಾದೆಗ, ನಮ್ಮಲ್ಲಿ ತೆಲುಗುದಾಗ ನಮ್ಮ ಟೀಚರ್ ಇದ್ರು ಒಬ್ರು, ಮರ್ಯಾದೆಗ ಚದುವು ಅಂತಂದ್ರ, ಅಂದ್ರೆ ಮರ್ಯಾದೆ ಕೊಟ್ಟು ಓದ್ರಿ. ಅದು ಏನು ಓದಾಕತ್ತೀರಿ ಅದಕ್ಕೆ. ಬಿಕಾಸ್ ಸರ್ ಓದಿದಿರಿ 4 ಪಾಯಿಂಟ್ ಓದಿದಿರಿ. ಸಿ ಫಾರ್ ಫಸ್ಟ್ ಟೈಮ್ ರೀಡರ್ಸ್ ದಿಸ್ 4 ಪೇಜ್ ವಿಚ್ ಐ ಹವ್ ಗಿವನ್. ಫಸ್ಟ್ ಟೈಮ್ ರೀಡರ್ಸ್ ಅಂದ್ರೆ ನಿಮ್ ಗ್ಯಾಪ್ ಇರ್ತೈತಲ್ಲ, ಈಗ ಬಿಕಾಮ್ದಾಗ ಓದಿರ್ತೀರಿ, ಫೈನ್, 1-2 years ವಾಟ್ ಎವರ್ ಗ್ಯಾಪ್ ಇಸ್ ದೇರ್. ಸೊ ಇಫ್ ಯು ಆರ್ ರೀಡಿಂಗ್ ದಿಸ್ 4 pager ಟು ಬ್ರಿಂಗ್ ದಟ್ ಕಾನ್ಸಂಟ್ರೇಷನ್ ಬ್ಯಾಕ್, ಇಟ್ ವಿಲ್ ಇಟ್ ಸೆಲ್ಫ್ ಟೇಕ್ 5 minutes. Right? So we will be giving you reading exercise and also nimdu GST ಏನ್ ನಿಮ್ ಮಾಡ್ಯೂಲ್ ಬರ್ತೈತಲ್ಲ, ಇಟ್ ಇಸ್ ಕಂಪ್ಲೀಟ್ಲಿ ರೀಡಿಂಗ್ ಅಂಡ್ ಕ್ವಿಜ್, ರೀಡ್ ಕ್ವಿಜ್ ಹಿಂಗೈತೆ. ಅದಂತೂ ಬೇರೆ ಸಾಫ್ಟ್ವೇರ್ ಐತಿ, ಇದ್ರೊಳಗೆ ಬರಂಗಿಲ್ಲ ಅದ, ಬಟ್ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ರೀಡಿಂಗ್ ಅಂಡ್ ಕ್ವಿಜ್. ಸೊ ಪ್ರಾಕ್ಟೀಸ್ ಫ್ರಮ್ ನೌ, ರೈಟ್? ಚಲೋ, ಗುಡ್. ಸೊ ದಿಸ್ ಎಕ್ಸಸೈಸ್ ವಿಲ್ ಸ್ಟಾರ್ಟ್ ರಿಪೀಟಿಂಗ್ ಅಗೇನ್ ಅಂಡ್ ಅಗೇನ್, ವಿಚ್ ವಿಲ್ ನಿದ್ದಿದಾಗಿದ್ದಾರೆ ಅಟ್ ಲೀಸ್ಟ್ ಹೇಳ್ತಾರೆ. ಓಕೆ, ಗುಡ್. Yes. So yesterday everybody made your Zoho mail. So you made your Zoho mail before Amit Shah. So Amit Shah made his email later than you guys made. So now we are ahead of technology. Good. So today's topic is, so the stage which we have now is, ನಮಗೆ ರಿಜಿಸ್ಟ್ರೇಷನ್ ಬಗ್ಗೆ ಗೊತ್ತಾತು, ನಮ್ಮ ಬೋರ್ಡ್ ಬಗ್ಗೆ ಗೊತ್ತಾತು, ನಮ್ಮ ಟೈಪ್ ಆಫ್ ಎಂಟಿಟಿ ಬಗ್ಗೆ ಗೊತ್ತಾತು. ಜಸ್ಟ್ ಟು ರಿಪೀಟ್ ದ ಕ್ಲಾಸ್. So first type of entity what we learned is sole proprietorship. Sole proprietorship, extra document what is needed? Nothing, right? PAN, Aadhaar, rental agreement. So okay, one thing, today I'll put the rental agreement in the folder. We'll do rental agreement. One. Apart from that, we'll apply for which type of registration? Sole proprietorship. Shop and establishment registration. Labor license. Portal. ಕಾರ್ಮಿಕ. ರಿಪೀಟ್ ಮಾಡ್ಕೊಂತಿರ್ಬೇಕು, ನೆನ್ಪಾರ್ತೀರಿ ನೀವು, ರೈಟ್? ಸೆಕೆಂಡ್, ಪಾರ್ಟ್ನರ್ಶಿಪ್, ರೈಟ್? ವಾಟ್ ಇಸ್ ಎಕ್ಸ್ಟ್ರಾ ಡಾಕ್ಯುಮೆಂಟ್ ಹಿಯರ್? ಪಾರ್ಟ್ನರ್ಶಿಪ್ ಡೀಡ್, ರೈಟ್? ಪಾರ್ಟ್ನರ್ಶಿಪ್ ಡೀಡ್, ರೈಟ್? ದೆನ್ ವಿಲ್ ಅಪ್ಲೈ ಪಾರ್ಟ್ನರ್ಶಿಪ್ ಪ್ಯಾನ್ ಸಪ್ರೇಟ್ಲಿ. ಆಫ್ಟರ್ ದಟ್ ಅದರ್ ರಿಜಿಸ್ಟ್ರೇಷನ್, ಲೇಬರ್ ಲಾ, ಅದರ್ ರಿಜಿಸ್ಟ್ರೇಷನ್, GST ರಿಜಿಸ್ಟ್ರೇಷನ್ ಅಪ್ಲೈ ಮಾಡ್ತೇವೆ, ರೈಟ್? ವಾಟ್ ಇಸ್ ದ ಪೋರ್ಟಲ್ ಫಾರ್ ಪಾರ್ಟ್ನರ್ಶಿಪ್? ಕಾವೇರಿ ಆನ್ಲೈನ್. ಅದು ಫುಲ್ ಫ್ಲೆಜ್ಡ್ ಇನ್ನ ಆಗಿಲ್ಲ, ಆಫ್ಲೈನ್ ನಡೀತೈತಿ, ಆನ್ಲೈನ್ ನಡೀತೈತಿ, ಬಟ್ ಕಾವೇರಿ ಆನ್ಲೈನ್ ಪೋರ್ಟಲ್, ರೈಟ್? ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಆತ್. ನೆಕ್ಸ್ಟ್ LLP, ರೈಟ್? ಸೇಮ್ LLP ದಾಗ ಪಾರ್ಟ್ನರ್ಶಿಪ್ ಡೀಡ್ ಹೆಂಗೈತಿ, ಹಂಗ LLP ಡೀಡ್. ವಿಚ್ ಪೋರ್ಟಲ್? MCA portal, right? Only thing for LLP, one thing which I did not tell you is the partners or the director, or they are also called designated partners, they need not sign physically. ಅಲ್ಲೇ ಒಂದು ಡಿಜಿಟಲ್ ಸಿಗ್ನೇಚರ್ ಅಂತ ಬೇಕಾಕೈತಿ, ರೈಟ್? DSC, ಡಿಜಿಟಲ್ ಸಿಗ್ನೇಚರ್ ಫಾರ್ ಎವ್ರಿಬಡಿ. ಜಸ್ಟ್ ಟು ಅಂಡರ್ಸ್ಟ್ಯಾಂಡ್, ಗೂಗಲ್ದಾಗ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್, DSC ಸರ್ಟಿಫಿಕೇಟ್ ಅಂತ ಹೇಳಿ ಹೊಡೆದ್ರ ಹಿಂಗ್ ಕಾಣ್ತತ್ ನೋಡ್ರಿ. ಸೊ ಹಿಂಗ USB ಬರ್ತೈತಿ, ರೈಟ್? ಸರ್ ಏನ್ರಿ ಇದು ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ಅಂತಂದ್ರ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000 ಇಂಡಿಯಾದಾಗ ಬಂದ್ಮೇಲೆ ಅವ್ರು ಏನ್ ಮಾಡಿದ್ರು, ಅಪಾರ್ಟ್ ಫ್ರಮ್ ಲ್ಯಾಂಡ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್, ರೈಟ್? ಲ್ಯಾಂಡ್ ರಿಜಿಸ್ಟ್ರೇಷನ್ ಆಗ ನೀವಾಗೆ ಖುದ್ದೋಗ್ಬೇಕಾ ಸಬ್ ರಿಜಿಸ್ಟ್ರಾರಿಗೆ, ಅದನ್ನ ಒಂದು ಬಿಟ್ಟ ಆಮೇಲೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಂದ್ರೆ ಏನ, ಚೆಕ್, DD, RTGS ಫಾರ್ಮ್ಸ್, ಇವು ಎರಡನ್ನೂ ಬಾಜುಕಿಟ್ಟ ಬಾಕಿ ಎಲ್ಲಾದ್ರ ಮೇಲೂ ನಾವು ಡಿಜಿಟಲ್ ಸಿಗ್ನೇಚರ್ಲೆ ಸೈನ್ ಮಾಡಿದ್ರೆ ಇಟ್ ಈಸ್ ಅ ವ್ಯಾಲಿಡ್ ಡಾಕ್ಯುಮೆಂಟ್ ಅಂತ ಹೇಳಿ ಕಾನೂನು ಆತ. ಸೊ ಆ ಡಿಜಿಟಲ್ ಸಿಗ್ನೇಚರ್ ಇಶ್ಯೂಯಿಂಗ್ ಅಥಾರಿಟಿ ಒಂದು 5-6 ಅಥಾರಿಟಿಗಳು ಅದಾರ. ಟಾಟಾ TCS ಇಸ್ ಆಲ್ಸೋ ಒನ್ ಆಫ್ ದ ಅಥಾರಿಟಿ ವೇರ್, ಸರ್ ಇದು ಡಿಜಿಟಲ್ ಸಿಗ್ನೇಚರ್ ಅಥೆಂಟಿಕ್ ಹೆಂಗ್ ಆಕೈತ್ರಿ ಅಂದ್ರ, ವಾಟ್ ಈಸ್ ಡಿಜಿಟಲ್ ಸಿಗ್ನೇಚರ್? ಸೊ ದೇರ್ ಈಸ್ ಒನ್ ಡಿಜಿಟಲ್ ಸಿಗ್ನೇಚರ್ ಅಥಾರಿಟಿ, ನಿಮ್ದ ಪ್ಯಾನ್ ತಗೋತತಿ, ನಿಮ್ ಆಧಾರ್ ತಗೋತತಿ, ನಿಮ್ ಕಡೆಯಿಂದ ಒಂದು ವಿಡಿಯೋ ಮಾಡಿಸ್ಕೋತತಿ. ನಾನು
ವಿನಾಯಕ್ ಹಿರೇಮಠ್, ನಾನು ಇವತ್ತು ಡಿಜಿಟಲ್ ಸಿಗ್ನೇಚರ್ ಅಪ್ಲೈ ಮಾಡತ್ತೀನಿ, ನಂದು ಅಪ್ಲಿಕೇಶನ್ ನಂಬರ್ ಇದೈತಿ ಅಂತೇಳಿ ನಿಮ್ದು ವಿಡಿಯೋ ರೆಕಾರ್ಡಿಂಗ್ ಆಕೈತಿ. ಅದು ಆ್ಯಪ್ದಾಗ ಆಕೈತಿ, AI ಏನಿಲ್ಲ, ನೀವಾಗೆ ಆ್ಯಪ್ದಾಗ ರೆಕಾರ್ಡ್ ಮಾಡ್ಬೇಕು. ನಿಮ್ ಪ್ಯಾನ್ ಮತ್ತು ಆಧಾರ್ ಲಿಂಕ್ ಇದ್ದಿದ್ದ ಮೊಬೈಲ್ ನಂಬರಿಗೆ OTP ಬರ್ತೈತಿ. ಇವೆಲ್ಲ 3 ಡೇಟಾ, ಪ್ಯಾನ್ ಡೇಟಾ, ಆಧಾರ್ ಡೇಟಾ, ವಿಡಿಯೋ, ಇವು 3 ತಗೊಂಡ ದೇ ವಿಲ್ ಮೇಕ್ ಅ ಡಿಜಿಟಲ್ ಸರ್ಟಿಫಿಕೇಟ್. ಆ ಸರ್ಟಿಫಿಕೇಟ್ ಏನೈತಿ ಡೌನ್ಲೋಡ್ ಮಾಡಿ ಒಂದು USB ಟೋಕನ್ ಹಾಕೊಡ್ತಾರ. ಹಿಂಗಿರ್ತದ ಅದು ಟೋಕನ್, ರೈಟ್? ಈ USB ಟೋಕನ್ದಾಗ ಏನ್ ಹಾಕೊಡ್ತಾರ, ದಿಸ್ ಇಸ್ ಕಾಲ್ಡ್ ಅ ಡಿಜಿಟಲ್ ಸಿಗ್ನೇಚರ್. ಇದು ಡಿಜಿಟಲ್ ಸಿಗ್ನೇಚರ್ ಜೊತೆ ನೀವು ಡಾಕ್ಯುಮೆಂಟ್ ಸೈನ್ ಮಾಡ್ಬೋದು, ರೈಟ್? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎಲ್ಲರೂ ಫಸ್ಟ್ ಟೈಮ್ ಡಿಜಿಟಲ್ ಸಿಗ್ನೇಚರ್ ಎದಕ್ ಮಾಡಿಸ್ತಾರ ಅಂತಂದ್ರ ಡೈರೆಕ್ಟರ್ ಆಗಾಕ ಅಥವಾ LLP ದಾಗ ಪಾರ್ಟ್ನರ್ ಆಗಾಕ ಡಿಜಿಟಲ್ ಸಿಗ್ನೇಚರ್ ಬೇಕಾಕೈತೆ. ಅಲ್ಲಿ ಮ್ಯಾಂಡೇಟ್ರಿ. ಎದಕ್ಕಂತಂದ್ರೆ ನಾನು ನಿಮ್ಗೆ ಏನ್ ಹೇಳಿದೆ, ಫಾರ್ LLP ಆಮೇಲೆ MCA ಅಂದ್ರೆ ಕಂಪನಿ ರಿಜಿಸ್ಟ್ರೇಷನ್ ಇಸ್ ಕಂಪ್ಲೀಟ್ಲಿ ಆನ್ಲೈನ್, ರೈಟ್? ಸೊ ಬಿಕಾಸ್ ಇಟ್ ಈಸ್ ಕಂಪ್ಲೀಟ್ಲಿ ಆನ್ಲೈನ್, ನಿಮ್ನ ಐಡೆಂಟಿಫೈ ಮಾಡ್ಬೇಕಲ್ಲ ಯಾರು ಸೈನ್ ಮಾಡೋ ಮನುಷ್ಯ ಅವನ ಅದಾನೋ ಇಲ್ಲೋ ಅಂತೇಳಿ. ಸಬ್ ರಿಜಿಸ್ಟರ್ದ ಏನಾಕೈತಿ, ನೀವು ಹೋಗ್ತೀರಿ, ನಿಮ್ ಥಂಬ್ ಕೊಡ್ತೀರಿ, ಆಮೇಲೆ ನಿಮ್ ಆಧಾರ್ ತಗೋತಾರ, ನಿಮ್ ಪ್ಯಾನ್ ತಗೋತಾರ, ನಿಮ್ನ ಪ್ಯಾನ್ ಮತ್ತು ಆಧಾರ್ದಾಗ ಮುಖ ನೋಡ್ತಾನ ಸಬ್ ರಿಜಿಸ್ಟರ್ ನೀವು ಸೈನ್ ಮಾಡೋಕ್ಕಿಂತ ಮುಂಚೆ. ಆಮೇಲೆ ನೀವ ಸೈನ್ ಮಾಡಿರಿ ಅಂತೇಳಿ ಮತ್ ವಿಟ್ನೆಸ್ ತಗೊಂಡ್ ಬರ್ತೀರಿ. ಅವನ್ನೆಲ್ಲ ಆದ್ಮೇಲೆ ಹೌದಪ್ಪ ಖಾತ್ರಿ ಮಾಡ್ಕೊಂಡು ಇವನ ಬಂದಾನಂತ ಹೇಳಿ ಡಾಕ್ಯುಮೆಂಟ್ ರಿಜಿಸ್ಟರ್ ಆಕೈತಿ. ಇವೆಲ್ಲ ಫಿಸಿಕಲ್ ಪ್ರಾಸೆಸ್ಸಿಗೆ ಡಿಜಿಟಲ್ ಪ್ರಾಸೆಸ್ ಮಾಡ್ಬೇಕಂದ್ರೆ ಅಲ್ಲಿನೂ ಅಷ್ಟೇ ಐಡೆಂಟಿಫಿಕೇಶನ್ ಬೇಕಲ್ಲ. ಇಡೀ ಡಿಜಿಟಲ್ ಸಿಗ್ನೇಚರ್ ಮಾಡೋ ಮುಂದೆ ಅವನಾಗೆ ಖುದ್ ತಂದ ವಿಡಿಯೋ, ತಂದ ಆಧಾರ, ತಂದ ಪ್ಯಾನ್ ಕೊಟ್ಟನೆ ಡಿಜಿಟಲ್ ಸಿಗ್ನೇಚರ್ ಮಾಡ್ಯಾನ ಅನ್ನೋದು ಖಾತ್ರಿ ಮಾಡಕ್ಕೆ ಒಂದು ಥರ್ಡ್ ಪಾರ್ಟಿ ಏಜೆನ್ಸಿ ಕೊಟ್ಟಾರ. ಅವರು ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ ನಿಮ್ದೆಲ್ಲ ಇವೆಲ್ಲ ಆನ್ಲೈನ್ ಹಾಕವ್, ಎಲ್ಲೂ ಹೋಗೋದ್ ಬೇಕಾಗಿಲ್ಲ, ಇಲ್ಲೇ ಕುಂತ ನೀವು ಡಿಜಿಟಲ್ ಸಿಗ್ನೇಚರ್ ಮಾಡ್ಕೋಬಹುದು. ಅದ್ ಮಾಡಾದ್ಮೇಲೆ ಅದೇನ್ DSC ಬರ್ತೈತ್ಲ, ಅದರಿಂದ ನೀವು ಏನ್ರ ಡಾಕ್ಯುಮೆಂಟ್ ಪೆನ್ ಡ್ರೈವ್ ಹಚ್ಚಿ ಸೈನ್ ಮಾಡ್ತೀರಿ ಅಂದ್ರೆ ಅದಾಗ ಸೈನ್ ಮಾಡೋ ಆಪ್ಷನ್ ಬರ್ತೈತಿ. ಸೈನ್ ಮಾಡಿದ್ರೆ ದೆನ್ ಇಟ್ ಬಿಕಮ್ಸ್ ಅನ್ ಆಥೆಂಟಿಕ್ ಡಾಕ್ಯುಮೆಂಟ್. ಸೊ ಈ ಡಾಕ್ಯುಮೆಂಟ್ ಏನೈತಿ, ಸೊ ಇದ್ರೊಳಗೆ ನಾವು ಇಲ್ಲೇ ನಿಮ್ಗೆ ದಿಸ್ ಡಾಕ್ಯುಮೆಂಟ್ ವಿಲ್ ಬಿ ಶೇರ್ಡ್ ಟು ಯು. ಸೊ ಬಿಫೋರ್ ಈ ಡಾಕ್ಯುಮೆಂಟ್ ದಾಗ ನಿಮಗೆ ವಿ ಹ್ಯಾವ್ ಗಿವನ್ ಅ ಕಂಪ್ಲೀಟ್. ಸೊ ವಾಂಟ್ಸ್ ಟು ಸ್ಟಾರ್ಟ್ ಅ ಕಂಪನಿ. ಸೊ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಎನಿ ರಿಜಿಸ್ಟ್ರೇಷನ್: ಆಧಾರ್, ವೋಟರ್ ID, ಪಾಸ್ಪೋರ್ಟ್, ಅಡ್ರೆಸ್ ಪ್ರೂಫ್, ಅಂಡ್ continuing to our above discussion, bank account and all. So here it is given: applying for a digital signature, filing part A form B and that process ಕೊಟ್ಟೈತಿಲ್ಲ, right, for starting a company. So what we were into, first proprietorship, partnership, LLP ga extra what I told is LLP deed, which is limited liability partnership deed. Second important is digital signature, right? Apart from that baki ella process antu company secretary ನೋಡ್ಕೋತಾರೆ. So LLP ಆತ. LLP then next what? Private limited company. Private limited company ga same process, but you will be having an MOA and AOA. Okay. LLP ದಾಗ ಯಾರು ಇರ್ತಾರು? ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್ ಅಂಡ್ ಪಾರ್ಟ್ನರ್ಸ್, ರೈಟ್? ಕಂಪನಿದಾಗ ಯಾರು ಇರ್ತಾರು? ಡೈರೆಕ್ಟರ್, ಶೇರ್ ಹೋಲ್ಡರ್. ಪ್ಲೀಸ್ ರಿಪೀಟ್. ಕಂಪನಿದಾಗ ಯಾರು ಇರ್ತಾರು? ಡೈರೆಕ್ಟರ್ಸ್ ಅಂಡ್ ಶೇರ್ ಹೋಲ್ಡರ್ಸ್. ಹೌ ಮೆನಿ ಡೈರೆಕ್ಟರ್ಸ್ ಆರ್ ರಿಕ್ವೈರ್ಡ್ ಟು ಸ್ಟಾರ್ಟ್ ಅ ಕಂಪನಿ? Minimum two directors are required to start a company. How many shareholders are required? Minimum two. Two shareholders for a company, two shareholders for a company, two directors for a company. ಸರಿ, ಇಬ್ರು ಸೇಮ್ ಇರ್ಬೋದೇನ್ರಿ? ಎಸ್. ನಾವಿಬ್ರು ಕೂಡ ಕಂಪ್ನಿ ಸ್ಟಾರ್ಟ್ ಮಾಡೇವಂತಂದ್ರೆ ನಾನು ಡೈರೆಕ್ಟರ್ ಮತ್ತು ಶೇರ್ ಹೋಲ್ಡರ್ ಇರ್ಬೋದು, ಅವನು ಡೈರೆಕ್ಟರ್ ಮತ್ತು ಶೇರ್ ಹೋಲ್ಡರ್ ಇರ್ಬೋದು. 4 ಮಂದಿ ಬೇಕಾಗಿಲ್ಲ. ಸೊ 2 ಡೈರೆಕ್ಟರ್ಸ್ ಅಂದ್ರೆ ಇಬ್ರು ಡೈರೆಕ್ಟರ್, 2 ಶೇರ್ ಹೋಲ್ಡರ್ಸ್ ಅಂದ್ರೆ ಇಬ್ರು ಶೇರ್ ಹೋಲ್ಡರ್ಸ್. ಸೇಮ್ ಪರ್ಸನ್ ಶೇರ್ ಹೋಲ್ಡರ್, ಸೇಮ್ ಪರ್ಸನ್ ಡೈರೆಕ್ಟರ್ ಕ್ಯಾನ್ ಬಿ ಪಾಸಿಬಲ್. ನಿನ್ನೆ ಎಕ್ಸಾಂಪಲ್ ದಾಗ ನಾವು ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಇನ್ವೆಸ್ಟ್ ಮಾಡತ್ತಾನಂದ್ವಿ, ಅವ್ನ ನಾವು ಶೇರ್ ಹೋಲ್ಡರ್ ಮಾಡ್ಕೋತೇವೆ. ಸೊ 2 ಡೈರೆಕ್ಟರ್ಸ್, 3 ಶೇರ್ ಹೋಲ್ಡರ್ಸ್, ರೈಟ್? ಹಿ ವಿಲ್ ಆಲ್ಸೋ ಪುಟ್ ಮನಿ. ಸೊ ನಾವು ರೊಕ್ಕ ಹಾಕಿರ್ತೇವೆ 5 ಲಕ್ಷ, ಅವ್ನು 25 ಲಕ್ಷ ಹಾಕ್ತಾನೆ. ಸರ್ ಅವ್ನು ಜಾಸ್ತಿ ಶೇರ್ ಹೋಲ್ಡರ್ ಹಾಕಾನೇನ್ರಿ? ಬೇಕಾಗಿಲ್ಲ. ಅದ್ರಾಗ ನೀವು ಕೊಡ್ಬೋದು ಪರ್ಸೆಂಟೇಜ್. ನೀ 25 ಲಕ್ಷ ಹಾಕಿದ್ರೆ ನಿಂಗೆ 10% ಕೊಡ್ತೀವಿ, ನಾವಿಬ್ರು 90% ಇಡ್ತೇವೆ ಅಂತೂ ಇರ್ಬೋದು. That is also possible, right? So process wise 2 directors, 2 shareholders, right? Now ನಿನ್ನೆ ಕಂಪನಿ ಮತ್ತ ಪಾರ್ಟ್ನರ್ಶಿಪ್ ಫರ್ಮ್ ಆರ್ LLP ನಡು ನಾವು ಟ್ಯಾಕ್ಸೇಷನ್ ಮತ್ತೆ ಏನದ ವಿತ್ ರೆಸ್ಪೆಕ್ಟ್ ಟು ಲೋನ್ ರಿಲೇಟೆಡ್ 2 ಮೇಜರ್ ಡಿಫರೆನ್ಸ್ ಮಾತಾಡಿದ್ವಿ. ಸೊ ಜಸ್ಟ್ ಟು ರಿಪೀಟ್, ಫಾರ್ ಅ ಕಂಪನಿ ದ ಟ್ಯಾಕ್ಸೇಷನ್ ಪರ್ಸೆಂಟೇಜ್ ಈಸ್ 25.168, ರೈಟ್? 25% ಅಂತ ನೆನ್ಪಿಟ್ಕೋರಿ. 25% ಇಸ್ ಫಾರ್ ಕಂಪನಿಗೆ ಯಾವ್ದಾದ್ರು ಕಡಿಮೆ ಪರ್ಸೆಂಟೇಜ್ ಅಷ್ಟು ನೆನ್ಪಿಟ್ಕೋರಿ, 25. ಪಾರ್ಟ್ನರ್ಶಿಪ್ ಫರ್ಮ್ ಅಂಡ್ LLP 30 ಪ್ಲಸ್ 4% ಎಜುಕೇಶನ್ ಸೆಸ್ ಇರ್ತೈತಿ. ಸೊ 31.4.
30% ನೆನ್ಪಿಟ್ಕೋರಿ, 30% ಪ್ಲಸ್ ಎಜುಕೇಶನ್ ಸೆಸ್. ಎಜುಕೇಶನ್ ಸೆಸ್ ಸರ್ಚಾರ್ಜ್ ನಿಮ್ಗೆ ಟ್ಯಾಕ್ಸ್ ಕ್ಲಾಸ್ ಆಗಿ ಹೇಳ್ತದೆ. ಸೊ LLP ಮತ್ತು ಪಾರ್ಟ್ನರ್ಶಿಪ್ ಫರ್ಮಿಗೆ ಟ್ಯಾಕ್ಸ್ ರೇಟ್ ಎಷ್ಟೇ? 31.4 ವಿಚ್ ಇಸ್ ಪ್ಲಸ್ ಎಜುಕೇಶನ್ ಸೆಸ್. 30 ಅಂತ ನೆನ್ಪಿಟ್ಕೋರಿ. 30% ಈಸ್ ಫಾರ್ ಪಾರ್ಟ್ನರ್ಶಿಪ್ ಫರ್ಮ್ ಅಂಡ್ LLP. ಕಂಪನಿ ಟ್ಯಾಕ್ಸ್ ಪರ್ಸೆಂಟೇಜ್ ಎಷ್ಟೈತಿ? 25, ರೈಟ್? ಸೊ ಬಟ್ ಕಂಪನಿದಾಗ ಏನೋ ಎಕ್ಸ್ಟ್ರಾ ಹೇಳಿದ್ದೆ, ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್. ಸೊ ಡಬಲ್ ಟ್ಯಾಕ್ಸ್ ಹಾಕಿದೆ ಅಂತ ಹೇಳಿದ್ದೆ ನಿನ್ನೆ ಎಕ್ಸಾಂಪಲ್ದಾಗ ಎಕ್ಸೆಲ್ದಾಗ ತೋರಿಸಿದ್ದೆ. ಬ್ಯಾಂಕ್ದಾಗ ರೊಕ್ಕ ಟ್ಯಾಕ್ಸ್ ಪೇಮೆಂಟ್ ಆದ್ಮೇಲೆ ಎಲ್ಲಿ ಜಾಸ್ತಿ ಉಳಾದಿದ್ದು? ಅಲ್ಲ, ನಿಮ್ ಕೈಯಾಗ ರೊಕ್ಕ ಜಾಸ್ತಿ ಬರತ್ತಿದ್ದು ಪಾರ್ಟ್ನರ್ಶಿಪ್ ಫರ್ಮ್ ಮತ್ತು ಕಂಪನಿ ಒಳಗೆ ಜಾಸ್ತಿ ಉಳಿಯತ್ತಿತ್ತು, ರೈಟ್? ಸೊ ದಟ್ಸ್ ವೈ ಆಲ್ ನ್ಯೂ ಬಿಸ್ನೆಸಸ್ ವಿಚ್ ಆರ್ ಇನ್ವೆಸ್ಟಿಂಗ್ ಮೋರ್ ಅಂಡ್ ಮೋರ್, ದೇ ವಿಲ್ ಬಿ ಡೂಯಿಂಗ್ ವಾಟ್? ಪ್ರೈವೇಟ್ ಲಿಮಿಟೆಡ್ ಕಂಪನಿ ಎಕ್ಸ್ಪ್ಯಾನ್ಷನ್ ಮಾಡೋದವ್ರು. ಟ್ಯಾಕ್ಸ್ ಇಲ್ರಿ, ನಾವು ರೊಕ್ಕ ಮನಿಗೆ ತೊಗೊಂಡು ಹೋಗ್ಬೇಕು, ಎವ್ರಿ ಇಯರ್ ಐ ವಿಲ್ ಬಿ ಡ್ರಾಯಿಂಗ್ ವಾಟ್ ಎವರ್ ಪ್ರಾಫಿಟ್ಸ್ ಆರ್ ದೇ ಟು ಮೈ ಬ್ಯಾಂಕ್ ಅಕೌಂಟ್ ಅಂತಂದ್ರೆ LLP ಆರ್ ಪಾರ್ಟ್ನರ್ಶಿಪ್ ಫರ್ಮ್ ಇಸ್ ದ ಬೆಸ್ಟ್, ಬಿಕಾಸ್ ಅಲ್ಲಿ ಬರೀ ಒಂದ ಟೈಮ್ ಟ್ಯಾಕ್ಸ್ 31.4% ಟ್ಯಾಕ್ಸ್ ತುಂಬಿದ್ರೆ ಸಾಕು. ಗಾಟ್ ಇಟ್? ಟಿಲ್ ಯರ್ ಕ್ಲಿಯರ್? ರಿಪಿಟೇಷನ್ ಈ ವಾರದಾಗ 3 ದಿನ ರಿಪೀಟ್ ಮಾಡಿದ್ರೆ ಐ ಗೆಸ್ ಯು ವಿಲ್ ಬಿ ಏಬಲ್ ಟು ರಿಮೆಂಬರ್. ಸೊ ಅಟ್ ಲೀಸ್ಟ್ ಎವ್ರಿ ಟೈಮ್ ವೆನ್ ವಿ ಸ್ಟಾರ್ಟ್ ದ ಕ್ಲಾಸ್ 2-3 minutes ವಿಲ್ ರಿಪೀಟ್. Okay, so this is the filing process which has been given. Just yesterday I showed you an incorporation certificate. Yes, nim material ದಾಗ ಐತಿ. See, this is your material only, what we will be sharing with you, right? Then, okay, now student 1, interested in trading laptop and accessories. It is high potential in my area. Since I have no business background, can you make me understand what is involved in making a business? So now business register ಅಂತೂ ಆತ, ಈಗ ಬಿಸ್ನೆಸ್ ನಡ್ಸಾಕ್ ಏನ್ ಬೇಕನ್ನೋದು ಏನೈತಿ ಇಂಪಾರ್ಟೆಂಟ್. ಸೊ ನೇಮ್ ಐತಿ, ಎಲ್ಲ ಐತಿ. ಸೊ 5, 1, 2, 3, 4, 5, 6 most important aspects of running a business. Sir, why we are going so deep in business understanding? Again, as I told you, my intention is not to make you data entry or accountants or base level accountants. My intention is to give you a pathway that every accountant has an option to reach a CFO level with the same degree, BCom degree only, not anything extra. Sir, ilri na CA adra CFO akkevenner illa. CFO andre Chief Finance Officer or Chief Financial Officer, which is the last band of the career as an accountant, right? So our level or one level before that, finance manager level mata tond hogod is what my intention is. That's why if today you don't understand the business, how will you make decisions? Not possible. Second layer, third layer decision making ability beka. So that's why we are making you understand the other aspects of business. Location or shop, ಇದನ್ನ ನಾವು ಒಂದೇ ಕ್ಲಾಸ್ ಆಗಿ ಡಿಸ್ಕಸ್ ಮಾಡಿದ್ವಿ. ಬಿಸ್ನೆಸ್ ಗ್ರೌಂಡ್ ಫ್ಲೋರ್ದಾಗ ಇಟ್ಟರೆ ಚಲೋ, ಥರ್ಡ್ ಫ್ಲೋರ್ದಾಗ ಯಾರು ಕಂಪ್ಯೂಟರ್ ಇಡಂಗಿಲ್ಲ, ರೈಟ್? ಸೊ ರೈಲ್ವೆ ಸ್ಟೇಷನ್ದಾಗ ಕಂಪ್ಯೂಟರ್ ಶಾಪ್ ಇಡಂಗಿಲ್ಲ. ಸೊ ದಿಸ್ ಮಚ್ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಯು ಹ್ಯಾವ್. ಗುಡ್. ಇನ್ವೆಂಟ್ರಿ, yesterday's assignment, what all list of items you will be buying for your own shop, right? Everybody have written 10 items, 5 companies. Bank account, we discussed for all the businesses, it has to be mandatory current account. The CC, OD is a next, but current account ಅನ್ನೋದು ಒಂದು. So first please understand, current account is a account where initially ಅವರು ನಿಮ್ಮ business transaction ಕೊಡ್ತಾರೆ. ನಿಮಗೆ ಒಮ್ಮೆ ಕರೆಂಟ್ ಅಕೌಂಟ್ದಾಗ ನಾವು ಇನ್ ವಾಟ್ ಯು ಕಾಲ್ ಟೆಕ್ಸ್ಟ್ ಬುಕ್ಸ್ ವಿ ರೀಡ್, ಇಲ್ರಿ ಬಿಸ್ನೆಸ್ ದಾಗ ಕರೆಂಟ್ ಅಕೌಂಟ್ ಆಮೇಲೆ ಓವರ್ ಡ್ರಾಫ್ಟ್ ದಾಗ ಒಂದು ಆಪ್ಷನ್ ಏನಿರ್ತೈತಿ, ವಿ ಕ್ಯಾನ್ ಡ್ರಾ ಮೋರ್ ದೆನ್ ದ ಬ್ಯಾಲೆನ್ಸ್. ನಿಮ್ಗೆ ಲೋನ್ ಕೊಟ್ರ ಅಥವಾ ನಿಮ್ಗೆ ಲಿಮಿಟ್ ಸೆಟ್ ಮಾಡಿದ್ರೆ ನೀವು ಮೋರ್ ದೆನ್ ದ ಬ್ಯಾಲೆನ್ಸ್ ಡ್ರಾ ಮಾಡಬಹುದು. ಇಲ್ಲಿಕಂದ್ರೆ ಕರೆಂಟ್ ಅಕೌಂಟ್ ದಾಗ ಎಷ್ಟು ರೊಕ್ಕ ಐತಿ ಅಷ್ಟೇ ಡ್ರಾ ಮಾಡಬಹುದು, ಅದಕ್ಕಿಂತ ಜಾಸ್ತಿ ಡ್ರಾ ಮಾಡಕ್ ಬರಂಗಿಲ್ಲ, ರೈಟ್? ಸೊ ಫಸ್ಟ್ ಫಾರ್ ಎನಿ ಬಿಸ್ನೆಸ್ ಇಟ್ ಈಸ್ ಕರೆಂಟ್ ಅಕೌಂಟ್. ನೀವು ಬ್ಯಾಂಕಿಗೆ ಲೋನಿಗೆ ಅಪ್ರೋಚ್ ಮಾಡಿದ್ರೆ ಅವ್ರು ನಿಮಗೆ ಲಿಮಿಟ್ ಸೆಟ್ ಮಾಡಿದ್ರೆ ದೆನ್ ಇಟ್ ಈಸ್ ಓವರ್ ಡ್ರಾಫ್ಟ್ ಆರ್ ಕ್ಯಾಶ್ ಕ್ರೆಡಿಟ್. ವಿಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದಟ್ ಲೇಟರ್. ಮೋಸ್ಟ್ ಇಂಪಾರ್ಟೆಂಟ್ today's world, people. Sir, why it is most important? ಬಾಕಿ ಎಲ್ಲಕ್ಕೂ ಪ್ರಾಸೆಸ್ ಅದಾವ, ಬಾಕಿ ಎಲ್ಲಕ್ಕೂ ಇನ್ಸ್ಟಿಟ್ಯೂಷನ್ ಅದಾವ, ಬಾಕಿ ಎಲ್ಲಕ್ಕೂ ಸೆಟ್ ಪ್ರೊಸೀಜರ್ ಐತಿ, ರೈಟ್? ಪೀಪಲ್ ಇನ್ ಇಂಡಿಯಾ ನೋ ಪ್ರೊಸೀಜರ್. ಅಂದ್ರೆ ಒಂದ್ ಕಡೆ ಲೇಬರ್ ಪ್ರಾಬ್ಲಮ್ ಇರ್ದಿದ್ದಕ್ಕೆ ಮಂದಿ ಅಂಗಡಿ ಸತೆ ಮುಚ್ತಾರ, ರೈಟ್? ಜನರಲ್ ಇಂಡಿಯಾದಾಗ ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ಇದ್ರು why people sir labor problem why main reason why they say labor problem?
ಯಾರ್ಗ ಅಂದ್ರೆ ಯಾರು ಜಾಬ್ ಮಾಡಕ್ ಬರತ್ತಾರ ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಓಕೆ, ಸ್ಕಿಲ್ ಗ್ಯಾಪ್, ರೈಟ್? ಸ್ಕಿಲ್ ಇಲ್ಲ, ಮತ್ತ ಸ್ಕಿಲ್ ಇದ್ದಷ್ಟು ಪೇಮೆಂಟ್ ಇಲ್ಲ, ರೈಟ್? ಎಲ್ಲರೂ ಹೋದ್ ಕೂಡ ಎಕ್ಸ್ಪೀರಿಯನ್ಸ್ ಐತಿ ಇಲ್ಲ, ಸ್ಟಾರ್ಟ್ ಮಾಡ, 8,000 ರೂಪಾಯಿ ತಗೋ, 7,000 ರೂಪಾಯಿ ತಗೋ, 6,000 ರೂಪಾಯಿ ತಗೋ, ರೈಟ್? ಬಟ್ ಟುಡೇ ಮಿನಿಮಮ್ ವೇಜ್ ಇನ್ ಕರ್ನಾಟಕ, ಇನ್ ಹುಬ್ಳಿ ಇಸ್ ಹೌ ಮಚ್ ಯು ನೋ? ಮಿನಿಮಮ್ ವೇಜ್, ಮಿನಿಮಮ್ ವೇಜ್. ಓಕೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ದಾಗ ನಿನ್ನೆ ನಾವು ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಂತಂದ್ವಿ. ಅದ್ರೊಳಗೆ ಡಿಪಾರ್ಟ್ಮೆಂಟ್ ಆಫ್ ಲೇಬರ್ ಇಂದ ಬರ್ತೈತಿ. ಹೂ ಗಿವ್ಸ್ ದ ಮಿನಿಮಮ್ ವೇಜ್ ರೆಗ್ಯುಲೇಷನ್ ಇಸ್ ಡಿಪಾರ್ಟ್ಮೆಂಟ್ ಆಫ್ ಲೇಬರ್, ರೈಟ್? ಸೊ ನಾವು ನಿನ್ನೆ ಈ ಕಾರ್ಮಿಕ ಪೋರ್ಟಲ್ ಹೋಗಿದ್ವಲ್ಲ, ಈ ಕಾರ್ಮಿಕ ಪೋರ್ಟಲ್ ದಾಗನ ನಿಮಗ ಮಿನಿಮಮ್ ವೇಜಸ್ ರೆಗ್ಯುಲೇಷನ್ ಗೊತ್ತಾಕೈತಿ. ಜಸ್ಟ್ ಟು ಚೇಂಜ್ ದ ಟಾಪಿಕ್, if you go to Google, everybody go to Google, minimum wage in Karnataka 25-26. ಕಾರ್ಮಿಕಾದ್ ಪೋರ್ಟಲ್ ಬರ್ತೈತಿ, ಒಂದೇದ್ದು ಕ್ಲಿಕ್ ಮಾಡ್ರಿ. ಇದ್ ಬಂತ ಎಲ್ಲರಿಗೂ ಆನ್ ದ ಸ್ಕ್ರೀನ್, ರೈಟ್? ಸೊ ಇಲ್ಲಿ ಪ್ರತಿ ಸೆಕ್ಟರ್ಗೆ ಪ್ರತಿ ಸೆಕ್ಟರ್ಗೆ ವಾಟ್ ಈಸ್ ದ ಮಿನಿಮಮ್ ವೇಜ್ ಈಸ್ ಗಿವನ್ ಇನ್ ದ PDF. ಸೊ ನಮ್ಮ ರಿಲೆವೆಂಟ್ ಸೆಕ್ಟರ್ ಅಂದ್ರೆ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಸರ್ ಇಲ್ರಿ ನಾ ಒಂದು ಅಂಗಡಿ ಜಾಯ್ನ್ ಹಾಕೇನ್ರಿ, ಒಂದು ಶಾಪ್ ಜಾಯ್ನ್ ಹಾಕೇನಿ, ಒಂದು ರಿಟೇಲ್ ಬಿಸ್ನೆಸ್ ಜಾಯ್ನ್ ಹಾಕೇನಿ. ಸೊ ಅದಕ್ಕೆ ಏನಿರ್ಬೋದು ಅಂತಂದ್ರೆ ಕಂಟ್ರೋಲ್ ಎಫ್ ಅಂದ್ರೆ ಏನ? ಫೈನ್. ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್, COMMERCIAL, commercial establishment, line number 68, right? Line number 68, commercial establishment, click view. ಅದು ಹಳೇದು ಬಂತಲ್ರಿ ಇದು? ಇಲ್ಲ ಐತಲ್ಲ. ಮಿನಿಮಮ್ ವೇಜ್ ಫ್ರಾಮ್ 1/4/2025 to 2026 ಬಂತ? ಎಸ್, ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಮಿನಿಮಮ್ ರೇಟ್ ಆಫ್ ವೇಜಸ್ Zone 1, Zone 2, Zone 3, Zone 4. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಂಡರ್ಸ್ಟ್ಯಾಂಡ್ ಹುಬ್ಳಿ ಯಾವ ಝೋನ್ದಾಗ ಬರ್ತೈತಿ. ತೆಳಗ್ ಬರ್ದಿರ್ತಾರ ನೋಡ್ರಿ, ಫುಲ್ ಲಾಸ್ಟಿಗೆ ಹೋಗ್ರಿ, ಲಾಸ್ಟಿಗೆ ಬರ್ರಿ. ಇಲ್ಲಿ ಝೋನ್ ಅದ ಡೆಫಿನೇಷನ್ ಅದಾವ, ಲಾಸ್ಟ್ ಪೇಜ್. Zone 1 ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, BBMP, ನಾವು ಅದ್ರೊಳಗೆ ಬರಂಗಿಲ್ಲ. ಸೊ Zone 1 ದಾಗ ನಾವು ಬರಂಗಿಲ್ಲ. Zone 2 ನೋಟಿಫೈಡ್ ಏರಿಯಾ ಆಫ್ ಆಲ್ ಕಾರ್ಪೊರೇಷನ್ಸ್ ಆಫ್ ದ ಸ್ಟೇಟ್ ಅದರ್ ದೆನ್ BBMP. ಹುಬ್ಳಿ ಇಸ್ ಅ ಕಾರ್ಪೊರೇಷನ್, ಹುಬ್ಳಿ ಕಾರ್ಪೊರೇಷನ್ ಐತಿಲ್ಲ? ಹಾ. ಸೊ ವಿಲ್ ಕಮ್ ಇನ್ Zone 2. Zone 3 all district headquarters other than the places mentioned in Zone 1 and Zone 2. All district headquarter ಅಂತಂದ್ರೆ actually Dharwad becomes the district headquarter, but there is still a confusion. I'll clarify that. Now Zone 2 da ಬರ್ತೇವೆ, 3 da ಬರ್ತೇವೆ, right? Zone 4 all other places of the state other than places in 1, 2, 3. For example Alnawar, ನಮ್ಮೂರು ಅದ್ರ ಬರ್ತೈತಿ. Done. Now please see ಎಂಪ್ಲಾಯ್ಮೆಂಟ್ ರಿಸೆಟ್ ಆಫೀಸ್ ಸ್ಟಾಫ್ ಡ್ರೈವರ್ಸಿಗೂ ಎಷ್ಟು ಪಗಾರ ಕೊಡ್ಬೇಕಂತ ಬರ್ದಾರೆ ಇಲ್ಲಿ, ರೈಟ್? ಅನ್ಸ್ಕಿಲ್ಡ್ ವರ್ಕರ್ಸ್, ರೈಟ್? ಅನ್ಸ್ಕಿಲ್ಡ್ ವರ್ಕರ್ಸಿಗ Zone 2 ದಾಗ, Zone 1 ದಾಗ 15,000 ಐತಿ, Zone 2 ದಾಗ 15,149 ಐತಿ, Zone 3 ದಾಗ 14,624 ಐತಿ. ಅನ್ಸ್ಕಿಲ್ಡ್ಗೆನ 14,000 ಐತಿ. ಸಿಗ್ತೈತಿ 14,000 ಸ್ಯಾಲ್ರಿ ಹೊರಗೋದ್ರ? ನೋ, right? See, today the challenge is they are not even treating you as unskilled, they are treating you as trainee. Trainee ga there is no salary limit. ಅವ್ರು 8,000 ಕೊಡ್ಬೋದು, 5,000 ಕೊಡ್ಬೋದು. ಸೊ because you are not a trained resource, right? They are not even treating you as an unskilled employee and you are getting that lesser salary, right? ಸೊ ನಮ್ ಪೊಸಿಷನ್ ಏನಿರ್ಬೇಕ್ರಿ? ನಾವು ಹೋಗಿ ಸರ್ ನೀವು ಕಲ್ಸಿದ್ರೆ ಕಲಿತೇನ್ರಿ ಅಂತ ಹಿಂಗ್ ನಿಂತ್ರ ಆತ ಕತ್ತಿ ದುಡ್ದಂಗೆ ದುಡಿಸ್ತಾರ. So there is an education system you are coming from, right? You need to go, before going to a shop or before going to a company to get a job, you should understand what is a company doing, what is a company's website, right? What are the owners of the company, ಎಷ್ಟು ಹಳೆದ ಕಂಪನಿ, ರೈಟ್? ಅದೇ ಟರ್ನ್ ಓವರ್ ಏನಿರ್ಬೋದು ಅನ್ನೋದು ಪ್ರೈವೇಟ್ ಲಿಮಿಟೆಡ್ ಇದೆ, ಟರ್ನ್ ಓವರ್ ಗೊತ್ತಾಕೈತೆ, ನಾ ಡೌನ್ಲೋಡ್ ಮಾಡಿ ನೋಡ್ಬೋದು ಫೈನಾನ್ಷಿಯಲ್. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ದ ಬಿಸ್ನೆಸ್. ಅಂಡ್ ಆ ಬಿಸ್ನೆಸ್ ಏನೈತಿ, ರಿಟೇಲ್ದಾಗ ಐತೆ ಅಂದ್ರೆ ಓಕೆ, ಎಷ್ಟು ಅವ್ರ ಶಾಪ್ಸ್ ಅದಾವ, ಓಕೆ,
B2B ಅಂದ್ರೆ ಹೋಲ್ಸೇಲ್ ಇತ್ತಂತಂದ್ರೆ ಇವ್ರು ಎಷ್ಟು ಬಂದು ಡಿಸ್ಟ್ರಿಬ್ಯೂಟರ್ಸ್ ಅದಾರ, ಏಜೆಂಟ್ ಅದಾರ. ಸೊ ನಿಮಗೆ ಬಿಸ್ನೆಸ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿಲ್ಲ ಅಂತಂದ್ರ ಫಾರ್ ದ ನೀವು ಓನರ್ ಗತಿ ನೀವು ಕುಂತ್ ನೋಡ್ರಿ, ಮುಂದಿನ ಬರೋ ಫ್ರೆಶರ್ ಏನಂದ್ರೆ ಇನ್ನೂ ನಾಲೆಜ್ ಇರಂಗಿಲ್ಲ, ನೀವು ಅವ್ನ್ ಕಲಿಸ್ಬೇಕಲ್ಲ. ಚೆಕ್ ಬರೆಯೋದು ನೀವೇ ಕಲಿಸ್ಬೇಕು, ಲೆಟರ್ ಬರೆಯೋದು ನೀವೇ ಕಲಿಸ್ಬೇಕಂತಂದ್ರ ವೈ ವಿಲ್ ಸಂಬಡಿ ಪೇ 14,000? ಉಲ್ಟಾ ನಿಮ್ ಕಡೆನ ಟ್ರೈನಿಂಗ್ ಕಾಸ್ಟ್ ತಗೋಬೇಕು ಅವ್ರು. ದಟ್ ಈಸ್ ಅ ಸಿಚುವೇಶನ್. ಸೊ ಇಫ್ ಐ ಕಮ್ ಬ್ಯಾಕ್ ಟು ಆರ್ ಟಾಪಿಕ್, ಪೀಪಲ್ ಟುಡೇ ಇಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ಇನ್ ದ ಬಿಸ್ನೆಸ್. ಸರ್ ನಾನು ಕಂಪ್ಯೂಟರ್ ಶಾಪ್ ಓಪನ್ ಮಾಡತ್ತೇನ್ರಿ, ಸೇಲ್ಸ್ ಎಕ್ಸಿಕ್ಯೂಟಿವ್ ರಿಕ್ವೈರ್ಡ್ ಆರ್ ಸೇಲ್ಸ್ ಮನ್ ರಿಕ್ವೈರ್ಡ್ ಅಂತೇಳಿ ಎಲ್ಲಾ ಕಾಪಿಕರ್ ರೋಡ್ ಅಂಗಡಿ ಹೊರಗೆ ಬೋರ್ಡ್ ನೋಡಿರ್ತೀರಿ. ವೈ ಪೀಪಲ್ ಡೋಂಟ್ ಹ್ಯಾವ್ ಸೇಲ್ಸ್ ಪೀಪಲ್ ಟುಡೇ? ಯಾಕಂದ್ರೆ ಆ ಪೊಸಿಷನ್ಗೆ ಅವ್ರು ಹೆಂಗ್ ಮಾಡಿಟ್ಟಾರ ಅಂತಂದ್ರೆ, ಏನೂ ಬರಲಿಲ್ಲ ಅಂದ್ರೆ ಸೇಲ್ಸ್ ಕೌಂಟರ್ ಬಂದ್ ನಿಂದಿರ್ತಾನೆ ಮನುಷ್ಯ. ದಟ್ ಈಸ್ ನಾಟ್ ಎ ಡಿಗ್ನಿಫೈಡ್ ಜಾಬ್ ಟುಡೇ. ಬಟ್ ಯು ನೋ ವಾಟ್, ಸೇಲ್ಸ್ ಕೌಂಟರ್ದಾಗ ನಿಂದವ್ರಿಗೆ ಎಷ್ಟು ಪಗಾರ ಐತಿ ಇವತ್ತು? ಅಕೌಂಟೆಂಟ್ಗಿಂತ ಜಾಸ್ತಿ ಐತಿ. ಬಿಕಾಸ್ 9 to 9 ಆರ್ ಮೇ ಬಿ 11 to 10 ಕಾಪಿ ಕರೋಡದಾಗ 10 ಮಟ್ಟ ಇರ್ತಾವ ಅಂಗಡಿ, ರೈಟ್? ಸೊ ಓನರ್ ಅಷ್ಟೇ ಕುಂಡ್ರಂಗಿಲ್ಲ, ತೋರ್ಸೋರು ಕುಂತಿರ್ತಾರ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಇಟ್ ಈಸ್ ಅ ಲಾಂಗ್ ಅವರ್ ಶಿಫ್ಟ್, ರೈಟ್? ಸೊ ಫೈಂಡಿಂಗ್ ರೈಟ್ ಪೀಪಲ್ ಇನ್ ಯುವರ್ ಶಾಪ್ is a big question. Right. ನಿಮ್ಗೆ ಆ ಶಾಪಿಗೆ ಎಂತ ಸ್ಕಿಲ್ ಸೆಟ್ ಮನುಷ್ಯ ಬೇಕ, ಎಷ್ಟು ಟೈಮ್ ವರ್ಕ್ ಮಾಡ್ಬೇಕ, ಹೌ ಮಚ್ ಟೈಮ್ ಯು ಶುಡ್ ಗಿವ್ ಹಿಮ್ ಆಫ್ ಅಂತಂದ್ರೆ ವೀಕ್ಲಿ 1 ಆಫ್ ಕೊಡ್ಬೇಕಾ? ಹುಬ್ಬಳ್ಳಿದಾಗ ಮಾರ್ಕೆಟ್ದಾಗ ವೀಕ್ಲಿ ಆಫ್ ಯಾವಾಗ ಐತಿ? ವೆನೆಸ್ಡೇ, ರೈಟ್? ಸೊ ನೀವು ಹೈರ್ ಮಾಡೋ ಮುಂದೆ ಹೇಳ್ಬೇಕ, ಸಂಡೇ ಬರ್ಬೇಕು, ವೆನೆಸ್ಡೇ ಮಕ್ಕೋಬೇಕು, ವೆನೆಸ್ಡೇ ಸೂಟಿ, ರೈಟ್? ಭಾಳ ಮಂದಿಗೆ ಅದಕ್ಕೆ ಪ್ರಾಬ್ಲಮ್. ಇಲ್ರಿ ಸಂಡೇ ಮನ್ಯಾಗ ಎಲ್ಲಾರು ಇರ್ತಾರ್ರಿ, ನಾನೇ ಅಂಗಡಿಯಾಗ ಬಂದ್ರೆ ಹೆಂಗ್ರಿ? ಬ್ಯಾಡ್ರಿ. ನಮ್ ಲಾಸ್ಟ್ ಬ್ಯಾಚ್ ದಾಗ 3 ಮಂದಿ ಜಾಬ್ ರಿಜೆಕ್ಟ್ ಮಾಡಿದ್ವಿ ಇದಕ್ಕ. ಆ ಕಾಪಿಕರ್ ರಸ್ತೆದಾಗ ಇರೋ ಆಫೀಸ್ಗಳೆಲ್ಲ ವೆನೆಸ್ಡೇ ಓಪನ್. ಸೊ 3 or 4 jobs which they were having, everybody rejected. ಓಕೆ, ನೋ ಡೌಟ್ 2 of them, 5 ಮಂದಿಗೆ ಜಾಬ್ ಆಫರ್ ಬಂದಿತ್ತ, 2 ಮಂದಿ ಹೋದ್ರೆ 3 ಮಂದಿ ರಿಜೆಕ್ಟ್ ಮಾಡಿದ್ರು. ಬಿಕಾಸ್ ಲೇಡೀಸ್ ಇದ್ರೆ ಇಲ್ರಿ ಸಂಡೇ ಮನ್ಯಾಗ ಬ್ಯಾಡ್ ಅಂತ, ಮ್ಯಾರಿಡ್ ಇದ್ರೆ ಮನ್ಯಾಗ ಹುಡುಗರು ಇರ್ತಾರ್ರಿ ಬ್ಯಾಡ್ ಅಂದ್ರಿ. So our reason. So it is important for you to understand the people's need and job requirements, right? ಇವತ್ತು ಹೆಂಗಾಗಿದೆ ಅಂದ್ರೆ, hiring a person in the company is equal to a marriage. ಹುಡುಗ ಮತ್ತು ಹುಡುಗಿ ಹುಡುಕಾಗ ಎಷ್ಟು ಕಷ್ಟ ಅಲ್ಲ, ಎಂಪ್ಲಾಯಿ ಹುಡುಕೋದು ಅಷ್ಟ ಕಷ್ಟ. ನಿಮ್ಗೆ ಅನ್ಸ್ತಿರ್ಬೋದು, ಏನ್ರಿ ಸರ್ ಜಾಬ್ ಅಪಾರ್ಚುನಿಟಿನೇ ಇಲ್ಲ, ಅಷ್ಟ ಉಲ್ಟಾ ಐತಿ. ಕಂಪನಿದವ್ರಿಗೆ ಹೋಗ್ರಿ, ಏನ್ರಿ ಹುಡುಗರ ಸಿಗಂಗಿಲ್ರಿ ನಮ್ಗಂತಾರ. ವೇರ್ ಇಸ್ ಅ ಗ್ಯಾಪ್? ಸರ್ ಪಗಾರ ಕೊಟ್ರೆ ಹೊಕ್ಕೇವ್ ನೋಡ್ರಿ ಅಂತ ನೀವ್ ಅಂತೀರಿ, ಅವ್ರ ಸರ್ ಚಲೋ ಇದ್ರೆ ಪಗಾರ ಕೊಡಕ್ ರೆಡಿ ಇದೇವ್ರಿ ಅಂತ. ಎವ್ರಿ ಟೈಮ್ ದಿಸ್ ಗ್ಯಾಪ್ ಇಸ್ ದೇರ್. ಹೌ ಟು ಮ್ಯಾಚ್? ನಾವ್ ಯಾವಾಗಿದ್ರು ಮ್ಯಾಚ್ ಮಾಡಕ್ಕೆ ನಮ್ CA ಪ್ರೊಫೆಷನ್ದಾಗ ಬೆಸ್ಟ್ ಪಾರ್ಟ್ ಇಸ್ ಇಂಟರ್ನ್ಶಿಪ್. ನಾವ್ ಅದಕ್ಕೆ ಅಂತೇವೆ ನೋ ಕಮಿಟ್ಮೆಂಟ್. when anybody is studying a CA, 2 years you need to work with a chartered accountant at stipend 5,000 ರೂಪಾಯಿ ಕೊಡ್ತಾರೆ. 5,000 ರೂಪಾಯಿ per month for 2 years. In that 2 years you will be able to learn so many things that ನೀವು CA ಪಾಸ್ ಆಗ್ಲಿಲ್ಲ ಅಂದ್ರು you will become a finance manager. That is a benefit of working in a CA firm. But 2 years 5,000 ದಾಗ ಎದಕ್ ದುಡಿಬೇಕ್ರಿ ಅಂತ ಹೇಳಿ ಹೊರಗಿನವ್ರ ಅಂತಾರ. ಅಂದ್ರೆ CA ಮಾಡ್ಲಾರ್ದವ್ರ ಸರಿ ಯಾರ್ರಿ 5,000 ಕತ್ತಿ ದುಡ್ದಂಗ್ ದುಡಿಸ್ತಾರ್ರಿ ಅಂತಂತಾರ. ಹೌದು, ಕಲಿಯೋ ಮುಂದೆ ಹಂಗಾಕೈತಿ. ಸೊ ದಟ್ಸ್ ವೈ ದ ಪ್ರಾಕ್ಟಿಕಲ್ ವರ್ಲ್ಡ್ ಟುಡೇ ಈಸ್ ಮೋರ್ ಚಾಲೆಂಜಿಂಗ್ ದೆನ್ ದ ಕಾಲೇಜ್ ವರ್ಲ್ಡ್. ಸೊ ಕರ್ನಾಟಕ, ಅಟ್ ಲೀಸ್ಟ್ ಕರ್ನಾಟಕದಾಗ ಏನ್ರಿ ಶಾಣೆ ಮಂದಿ ಬಾಳ ಅದಾರ ಕರ್ನಾಟಕದಾಗ. ದಟ್ಸ್ ವೈ ದೇರ್ ಇಸ್ ಅ ನ್ಯೂ BCom ವಿಚ್ ಇಸ್ ಕಾಲ್ಡ್ ADP ಅಂತೇನೋ EDP ಏನಂತನೋ ಮಾಡ್ಯಾರ. ಇಲ್ರಿ, BCom ದ ಹೊಸಾದ, ದೇರ್ ಆರ್ ಓನ್ಲಿ 80 colleges which have got approval, only government colleges. 3rd year you are not supposed to go to college, right? ಇಂಟಿಗ್ರೇಟೆಡ್ IDP ಏನೋ ಇಂಟಿಗ್ರೇಟೆಡ್ ಎಂಟರ್ಪ್ರಿನರ್ಶಿಪ್, ಇಂಟಿಗ್ರೇಟೆಡ್ ಇಂಟರ್ನ್ಶಿಪ್ ಅಂತ ಏನೋ ಮಾಡ್ಯಾರ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಾಲೇಜಿಗೆ ಹೋಗೋದು, 3rd ಇಯರ್ ಡೈರೆಕ್ಟ್ ಕಂಪನಿಗೆ ಹೋಗೋದು. ಎಕ್ಸಾಮ್ ಅಷ್ಟ 1, 2, 3 ಸಬ್ಜೆಕ್ಟ್ ಅಷ್ಟೇ ಎಕ್ಸಾಮ್ ಬರಕ್ ಬರೋದು. ನಿಮ್ ಮಿನಿಮಮ್ ಸ್ಟೈಫಂಡ್ 8,000 ರೂಪೀಸ್ ಏನೋ ಸಿಗ್ತೈತಿ. ಮಿನಿಮಮ್ ಮ್ಯಾಕ್ಸಿಮಮ್ ಸ್ಟೈಫಂಡ್ 8,000 ರೂಪೀಸ್ ಸಿಗ್ತೈತಿ. ಗುಡ್, ರೈಟ್? ಡಿಗ್ರಿ ನೋಡ್ರಿ, ಇವತ್ತ ಮಾರ್ಕೆಟ್ದಾಗ ಹೆಂಗೈತ್ರಿ, ಒಂದ್ ಸತಿ ಡಿಗ್ರಿ ಮುಗಿಸಿದಿಲ್ಲ ನಿಮ್ ಮನ್ಯಾಗ ಯಾರು ಕೇಳಂಗಿಲ್ಲ, ಬಾಜುಕಿನವ್ರ ಮತ್ಪ ಮುಂದ ಮುಗಿತು ಡಿಗ್ರಿ ಜಾಬ್ ಅಂದ್ರೆ ಡಿಗ್ರಿ ಮುಗಿದ್ ಕೂಡ ಜಾಬ್ ಕೊಡೋರ್ ಲೈನ್ದಾಗ ನಿಂತಿರ್ತಾರ ಅಂತ ತಿಳ್ಕೊತಾರ. ಅವ್ರೊಂದು ಖಾಲಿ ಇರ್ತಾರ, ನಮ್ ತಲಿ ಖಾಲಿ ಇಡಾಕ್ ಬಿಡಂಗಿಲ್ಲ. ಸೊ ದ ಸೋಷಿಯಲ್ ಪ್ರೆಷರ್ ಟುಡೇ ಆಫ್ ಅ ಪರ್ಸನ್ ಹೂ ಕಂಪ್ಲೀಟ್ಸ್ ಡಿಗ್ರಿ, ಅವ್ನ್ ಜಾಬ್
ತನಗ್ ಬ್ಯಾಡ್ ಅಂದ್ರು ಬಾಜುಕಿನವ್ರ ಮನೆಯವ್ರ ಸಲುವಾಗಿ ಜಾಬ್ ಮಾಡ್ಬೇಕು. ಎಸ್ ಅವ್ರನು ಮುಗಿತ್ರಿ ಹುಡುಗಂದ ಡಿಗ್ರಿ. ಮತ್ ಮುಂದೇನಿಲ್ರಿ ಇನ್ನೂ ಓದಾಕತಾನೆ, ಹಂಗಾದ್ರೆ ಜಾಬ್ ಸಿಕ್ಕಿಲ್ಲೇನೋ ಅದಕ್ಕೆ ಓದಾಕತಿರ್ಬೋದು. ಸೊ ಇಫ್ ಟುಡೇ ಆ ಸೋಷಿಯಲ್ ಪ್ರೆಷರ್ನ ತೆಗದೆ ಅಂದ್ರ ಸೆಕೆಂಡ್ ಇಯರ್ಗೆ ನಿಮ್ಗೆ ಇಂಟರ್ನ್ಶಿಪ್ ಕೊಟ್ಟೆ ಅಂದ್ರೆ 1 year ಖಾಲಿ ಅಂದ್ರೆ ಎಂಟಿ ಮೈಂಡ್ಲಿ ಯು ವಿಲ್ ಸ್ಟಾರ್ಟ್ ಡೂಯಿಂಗ್ ವರ್ಕ್, ದೆನ್ ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ 1 year ಐತ್ ನನ್ನ ಕಡೆ ಟೈಮ್, ಇನ್ನ ಹೋಗೋ ಕಂಪ್ನಿ ಕರೆಕ್ಟ್ ಐತಾ ಇಲ್ಲ, ಇದನ್ ಬಿಟ್ಟು ಬೇರೆ ಹೋಗ್ಬೇಕಾ ಇಲ್ಲ. ಸೊ ವಿಲ್ ಹ್ಯಾವ್ ಎನ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಟುಡೇ. ಇಫ್ ನಾಟ್ ಏನಾಕೈತಿ, ಡಿಗ್ರಿ ಆದ್ಮೇಲೆ 3 ತಿಂಗಳು ಒಂದು ಜಾಬ್ ಮಾಡ್ತೀರಿ, ಸರ್ ಕರಿಯರ್ ಸೆಟ್ ಆಗತ್ತಿಲ್ಲ, ಮತ್ 3 ತಿಂಗಳು ಇನ್ನೊಂದು ಮಾಡ್ತೀರಿ, ಮತ್ ಜಂಪ್ ಮಾಡ್ತೀರಿ. ಅರ್ಧ ಮಂದಿಗೆ ಎದಕ್ಕೆ ಅಕೌಂಟೆಂಟ್ ಆಗ್ಬೇಕು ಅನ್ನೋದೇ ಗೊತ್ತಿರಂಗಿಲ್ಲ. ಟುಡೇ ಡೆಫಿನೇಷನ್ ಆಫ್ ಅಕೌಂಟೆಂಟ್ ಅಂದ್ರೆ ಸರ್ ಬಿಕಾಮ್, ಸರ್ ಏನ್ರ ಅಕೌಂಟ್ಸ್ ಮಾಡಿದ್ರೆ, ಟ್ಯಾಲಿ ಮಾಡ್ಕೊಂಡೇನ್ರಿ, ಅಕೌಂಟ್ಸ್ ಮಾಡಿದ್ರೆ ಚಲೋ ರೀ. ಇದಿನ್ನ 4ನೇ ಕ್ಲಾಸ್ ಇವತ್ತು. ವೆನ್ ವಿ ಸ್ಟಾರ್ಟ್ ಟೀಚಿಂಗ್ ಯು GST, TDS, ಆಮೇಲೆ ಪೇರೋಲ್, PTPF, ESI, half of you will start questioning, ನಾ ಇದನ್ನ ಮಾಡ್ಲೋ ಬೇಡೋ ಕರಿಯರ್ ಅಂತ ಹೇಳಿ. ದಟ್ ಈಸ್ ಹೌ ಕಾಂಪ್ಲಿಕೇಟೆಡ್ ಅಕೌಂಟ್ಸ್ ಈಸ್. ದಟ್ ಈಸ್ ಅವರ್ ಇಂಟೆನ್ಷನ್ ಟು ಟೆಲ್ ಯು ದ ರಿಯಾಲಿಟಿ. ಸರ್ ನಾ ಅಕೌಂಟೆಂಟ್ ಹಾಕೇನಂತಂದ್ರ ಗುಡ್, ಬಟ್ ದೀಸ್ ಆರ್ ಆಲ್ ಆಸ್ಪೆಕ್ಟ್ಸ್ ಯು ಶುಡ್ ಲರ್ನ್, ದೆನ್ ಯು ವಿಲ್ ಬಿ ಅನ್ ಅಕೌಂಟೆಂಟ್. ಸೊ ದಟ್ಸ್ ವೈ people is a very big challenge. Now, how will you solve the people as a problem? First and foremost, segregation of duties. ಅಂಗಡಿಯಾಗ ಎಷ್ಟು ಮಂದಿ ಬೇಕಾ? 3 ಮಂದಿ ಬೇಕ್ರಿ. ಹೆಂಗ? ಒಬ್ಬ ಕೌಂಟರ್ಗೆ ನಿಂದಿರ್ತಾನ, ಒಬ್ಬ ಸ್ಟಾಕ್ ಮ್ಯಾನೇಜ್ ಮಾಡ್ತಾನ, ಒಬ್ಬ ಶಿಫ್ಟ್ ಮ್ಯಾನೇಜ್ ಮಾಡ್ತಾನ. ಮುಂಜಾನೆ ಸಂಜೆಗೆ ನಾವು ಮುಂಜಾನೆ 9 ರಿಂದ 9 ನಮ್ಮ ಅಂಗಡಿ. ಸೊ ಮುಂಜಾನೆ ಒಬ್ಬ ಲಘು ಬಂದ್ ಸ್ವಚ್ಛ ಎಲ್ಲ ಮಾಡ್ಕೊಂಡು ಮಧ್ಯಾಹ್ನ ಮಟ್ಟ, ಆಮೇಲೆ ಸಂಜೆಗೆ ಒಬ್ಬ. ಆರ್ ಫುಲ್ ಶಿಫ್ಟ್ ನ ಒಬ್ಬ ಇರತಾನ್ರಿ, ಅವಂಗ ಪಗಾರ ಕೊಡತ್ತೇವ್ರಿ ನಾವು ಫುಲ್ ಡಬಲ್ ಪಗಾರ್, right? So that way you need to segregate. One is a sales executive, one is a store executive, one is a accounts executive. 3 ಮಂದಿ ಬೇಕ್ರಿ ನಾವು. ಸೊ ನೀವು ಇವ್ರಿಗೆ ಡೆಫಿನೇಷನ್ ಮಾಡ್ಕೊಂಡು ಡಿವೈಡ್ ಮಾಡ್ಕೊಂಡ್ರೆ ದೆನ್ ಸೆಗ್ರಿಗೇಷನ್ ಆಫ್ ಡ್ಯೂಟಿ. ಇಲ್ಲ ಒಂದೊಂದ್ಸತಿ ಏನಾಕೈತ್ರಿ, ದೇರ್ ಆರ್ ಗುಡ್ ಕಂಪನೀಸ್ ವಿಚ್ ಸೇ ಎಲ್ಲರಿಗೂ ಎಲ್ಲ ಬರ್ಬೇಕು. ಇವತ್ತು ಇವ್ ಸುಟ್ಟಿಗೆ ಹೋದ್ರೆ ಇವ್ನು ಇದಿರ್ಬೇಕು ಕೌಂಟ್ರ್, ಅವ್ ಸುಟ್ಟಿ ಹೋದ್ರೆ ಇವ್ನು ಇದಿರ್ಬೇಕು ಕೌಂಟ್ರ್. ಗುಡ್, ಯಾಕಂದ್ರೆ 1 person ವಿಲ್ ಬಿ ಹ್ಯಾವಿಂಗ್ ಆಲ್ ದ 3 exposures. ರೈಟ್? ಬಿಸ್ನೆಸ್ ಮನ್ ಅವು ಆರಾಮಿರ್ಬೋದು, ಡಿಪೆಂಡೆನ್ಸಿ ಇರಂಗಿಲ್ಲ. ರೈಟ್? ಸೊ ಥಿಂಕಿಂಗ್ ಅಬೌಟ್ ದೀಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಐ ಹ್ಯಾವ್ ಬೀನ್ ಫಾರ್ಚುನೇಟ್ ಟು ಆಡಿಟ್ ಅ ಕಂಪನಿ ಹೂಸ್ ಟರ್ನ್ ಓವರ್ ಇಸ್ 100 crore, ರೈಟ್, ಇನ್ ಬೆಲ್ಗಾವ್. ಎಷ್ಟು ಮಜಾ ಅಂದ್ರಿ, ಅಲ್ಲಿ ಪೂರ 100 crore ಸೇಲ್ಸ್, ಪರ್ಚೇಸ್, ಅಕೌಂಟ್ಸ್, ಸ್ಟಾಕ್ ಮ್ಯಾನೇಜ್ ಮಾಡಕ, ಅಂದ್ರೆ ಫ್ಯಾಕ್ಟರಿ ಎಂಪ್ಲಾಯೀಸ್ ಬಿಟ್ ಸೇಲ್ಸ್, ಪರ್ಚೇಸ್, ಸ್ಟಾಕ್, ಅಕೌಂಟ್ಸ್, HR, ರೈಟ್, ಇವೆಲ್ಲ ಮ್ಯಾನೇಜ್ ಮಾಡಕ ಬರೀ 12 ಮಂದಿ. 100 crore ಬಿಸ್ನೆಸ್ ಮ್ಯಾನೇಜ್ ಮಾಡಕ್, 116 crore ಮ್ಯಾನೇಜ್ ಮಾಡಕ್ ಬರೀ 12 ಮಂದಿ. ಈ 12 ಮಂದಿ ಹೆಂಗ್ ಮ್ಯಾನೇಜ್ ಮಾಡ್ತಾನಂದ್ರ, ಇವರಿಬ್ರು ಅಕೌಂಟ್ಸ್, ಇವರಿಬ್ರು ಸೇಲ್ಸ್, ಅವರಿಬ್ರು ಪರ್ಚೇಸ್, ಅವರಿಬ್ರು ಸ್ಟಾಕ್, ಅವರಿಬ್ರು HR, ಹಿಂಗ್ ಡಿವೈಡ್ ಆಗೈತೆ. ಇವರಿಬ್ರು ಇವತ್ತು ಸೂಟಿ ಹೋದ್ರು ಬೈ ಚಾನ್ಸ್, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಖಾಲಿ. ಬಟ್ ದೇ ಹ್ಯಾವ್ ಮೇಡ್ ಶೋರ್ ದಟ್ ದೀಸ್ ಪೀಪಲ್ ಆಲ್ಸೋ ನೋ ಅಕೌಂಟ್ಸ್. ಅಂದ್ರೆ ಅವತ್ತಿನ ಪೂರ್ತಕ್ಕೆ ಏನ್ ಮಾಡೋದೈತಿ, ಪರ್ಚೇಸ್ ಬಿಲ್ ಹರಿಯೋದೈತಿ, ಪೇಮೆಂಟ್ ಮಾಡೋದೈತಿ, ಅಷ್ಟರ ಗೊತ್ತಿಟ್ಟಿರ್ತೈತಿ. ಬ್ಯಾಲೆನ್ಸ್ ಶೀಟ್ ಮಾಡಕ್ ಬಂದಿಲ್ಲೇನೋ, ಬಟ್ ಸೇಲ್ಸ್ ಅವ್ರಿಬ್ರು ಹೋದ್ರು, ಅವ್ರಿಬ್ರಿಗೂ ಸೇಲ್ಸ್ ಎನ್ಕ್ವೈರಿ ಬರ್ತೈತಿ, ಕೊಟೇಶನ್ ಕಳ್ಸೋದು, ಇಷ್ಟರ ಅವ್ರಿಗೆ ಗೊತ್ತಿರ್ತೈತಿ. ಸಿ ದಟ್ ವೇ ವಾಟ್ ಹ್ಯಾಪನ್ಸ್ ಇಸ್ ಸೆಗ್ರಿಗೇಷನ್ ಆಫ್ ಡ್ಯೂಟೀಸ್ ಅಂಡ್ ಆಲ್ಸೋ ಡಿಪೆಂಡೆನ್ಸಿ ಆನ್ ಅದರ್ಸ್ ವಿಲ್ ಬಿ ಲೆಸ್. ಅಂದ್ರೆ ಇವ್ ಹೋದ್ರೆ ಇವನ್ ಮೇಲೆ ಡಿಪೆಂಡೆನ್ಸಿ, ಹೋದ್ರೆ ಅನ್ನಕೇನೆ ಎಮರ್ಜೆನ್ಸಿ ಲೀವ್. ಟುಡೇ ವಿ ಡೋಂಟ್ ನೋ, ರೈಟ್, ಮನ್ಯಾಗ ಏನಾರ ಆಗ್ಬೋದು, ಆರಾಮಿಲ್ಲ, ವಿಲ್ ದ ಕಂಪನಿ ಸ್ಟಾಪ್? ನೋ. ಸೊ ಯು ನೀಡ್ ಟು ಮೇಕ್ ಶೋರ್ ನಿಮ್ ಬಿಸ್ನೆಸ್ಗಳಾಗ ಹಿಂಗ್ ಸೆಗ್ರಿಗೇಷನ್ ಆಫ್ ಡ್ಯೂಟಿ ಇರ್ಬೇಕು. Again, sir, we are into accounts class. Why are you teaching a segregation of duties when you are into the accountant chair, right? You also sometimes may play a role of an HR. ಯಾಕಂದ್ರೆ ದೊಡ್ಡ ಕಂಪನಿಗಳದಾಗ HR ಅಂತೇಳಿ ಬೇರೆ ಡಿಪಾರ್ಟ್ಮೆಂಟ್ ಇರ್ತೈತಿ. ಸಣ್ಣ ಕಂಪನಿ, ಸಣ್ಣದನ ಇದೇ ಹೇಳದೇನಲ್ರಿ, 100 crore is not a small company. In this, HR is also given a role of an accountant is also given a role of an HR. Will you do or not? ಆಮೇಲೆ ಇಲ್ಲಿ ಪಗಾರ ಹೆಂಗದಾವ್ರಿ, people are easily earning 70,000-80,000 rupees without a professional degree, a simple BCom and an MCom. So if you know all these, ಆಮೇಲೆ ಎಷ್ಟು ಮಜಾ ಅಂದ್ರೆ 12 all the 12 people 5 ವರ್ಷದ ಒಬ್ರು ಕಂಪ್ನಿ ಬಿಟ್ಟು ಹೋಗಿಲ್ಲ. 5 ವರ್ಷದ ಈ ಕಂಪ್ನಿದಾಗ ರೆಸಿಗ್ನೇಷನ್ ಮತ್ತು ಅಪಾಯಿಂಟ್ಮೆಂಟ್ ಅನ್ನೋದೇ ಇಲ್ಲ. ಅಟ್ಲೀಸ್ಟ್ ಈ 12 ಬಂದಾಗ ಫ್ಯಾಕ್ಟ್ರಿ ಸ್ಟಾಫ್ದಾಗ ಹಾಕಿರ್ತದೆ, ಬರ್ತಿರ್ತಾರೆ, ಹೋಗಿರ್ತಾರ. ಬಟ್ ಫಾರ್ ದಿಸ್ 12 people, all people are more than 5 years. ಒಬ್ಬ ಅಂತೂ 22 years. Company old is 35 years. One person is 22 years old in the company.
ಸೊ ಮ್ಯಾನೇಜಿಂಗ್ ಪೀಪಲ್ ಟುಡೇ ಇಸ್ ಸೋ ಇಂಪಾರ್ಟೆಂಟ್. ಟುಡೇ ಮೆನಿ ಪೀಪಲ್ ಟೆಲ್ ರೈಟ್ ಟಾಟಾ ಮತ್ ರಿಲಯನ್ಸ್ ಬಾಜು ಬಾಜು ಇಡ್ತೇವೆ. ಟ್ರಸ್ಟ್ ಅಂದ್ರೆ ಯಾವ್ದು ನೋಡ್ತೀರಿ? ಎದಕ್ಕ ಇಲ್ಲಿ ಬರ್ದಾರ ಟಿ